गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः. ಬ್ರಹ್ಮಾಂಡದಲ್ಲಿರುವಂತ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಗುರು ಹಿರಿಯರಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ನಮ್ಮ ಮೇಲೆ ಹೇಗೆ ಇರಲಿ, ಅವರ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನೀವೆಲ್ಲರೂ ಕೇಳಿರ್ತೀರಾ. ಒಂದ್ ಸೆಕೆಂಡ್. ನೀವ್ ಯಾವಾಗ್ಲೂ ನಾವು ಚಿಕ್ಕಂದ್ರಲ್ಲೂ ಕೂಡ ನಮ್ ದೊಡ್ಡವರೆಲ್ಲ ನಮ್ಗೆ ಹೇಳ್ತಾ ಇದ್ದಾರೆ, ಹೌದಲ್ವಾ? ಏನಂತ ಹೇಳಿರ್ತಾರೆ ಹೇಳಿ? ನಿನ್ ಗಮನ ಇಟ್ಟು ಕೆಲಸ ಮಾಡ್ತಾ ಇದೀಯಾ? ನಿನ್ ಧ್ಯಾನ ಯಾವ ಕಡೆ ಇದೆ ಅಲ್ವಾ? ನಿನ್ ಧ್ಯಾನ ಎಲ್ಲೆಲ್ಲಿ ಇಟ್ಕೊಂಡಿದ್ಯಾ ನೀನು? ಧ್ಯಾನದಿಂದ ಓದ್ಬೇಕಲ್ವಾ ನೀನು? ಹ್ಮ್ ನಿನ್ ಧ್ಯಾನ ಯಾವ ಕಡೆ ಇದೆ? ನಿನ್ ಕೆಲಸ ಹೇಗ್ ಮಾಡ್ತಾ ಇದೀಯಾ? ಹ್ಮ್ ನಿನ್ ಗಮನ ಎಲ್ಲ ನಿನ್ ಕೆಲ್ಸದ ಕಡೆ ಇರ್ಬೇಕಲ್ವಾ? ಹ್ಮ್ ಧ್ಯಾನ ಕೊಟ್ಟು ನೀನ್ ಕೆಲಸ ಮಾಡಿದೀಯಾ ನೀನು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಮಗ್ ಗೊತ್ತಿಲ್ದೇನೆ, ನಮಗೆ ಅರಿವಿಗೆ ಇಲ್ಲದೇನೆ ಕೂಡ ನಮ್ಗೆ ಧ್ಯಾನ ಅನ್ನೋ ಪದ ನೋಡಿ ನಮ್ಮ ಜೀವನದಲ್ಲೇ ನಮ್ಗೆ ಹಾಸುಹೊಕ್ಕಾಗಿ ಬಂದಿರುವಂತದ್ದು. ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ, ನಮ್ಮ ಮೈಂಡ್ ಅನ್ನ ಒಂದು ಕಡೆ ನಾವು ಕೇಂದ್ರೀಕರಿಸ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಗೆ ಆಟೋಮೆಟಿಕಲಿ ನಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ. ಯಾವಾಗ ನಾವು ನಮ್ಮಲ್ಲಿರುವಂತಹ ನವದ್ವಾರಗಳು ಅಂತ ಹೇಳ್ತೀವಿ, ನವದ್ವಾರಗಳು ಯಾವಾಗ ಕ್ಲೋಸ್ ಮಾಡ್ತೀವೋ ಆಗ ದಶದ್ವಾರ ಓಪನ್ ಆಗುತ್ತೆ. ನವದ್ವಾರಗಳು ಯಾವ್ಯಾವ್ದು? ಎರಡು ಕಣ್ಣು, ಎರಡು ಮೂಗು, ಎರಡು ಕಿವಿ, ಎಷ್ಟಾಯ್ತಲ್ಲಿಗೆ? ಎರಡು ಎರಡು ನಾಲ್ಕು ಆರಾಗಿದೆ. ಒಂದು ಬಾಯಿ, ಏಳು. ನಮ್ಮ ಕೆಳಗಡೆ ಇರುವಂತಹ ಎರಡು ದ್ವಾರಗಳು, 9 ದ್ವಾರಗಳನ್ನ ನಾವು ಯಾವಾಗ ಕ್ಲೋಸ್ ಮಾಡ್ಕೊಂಡು ನಾವು ಕೂತ್ಕೊಳ್ತೀವೋ ಆಗ ನಮ್ಮ 10ನೇ ದ್ವಾರ ಅಂತ ಹೇಳಿದ್ರೆ ಯಾವುದು ಅಂದ್ರೆ ನಮ್ಮ ಬ್ರಹ್ಮರಂಧ್ರ, ನಮ್ಮ ಸಹಸ್ರಾರ ಚಕ್ರದಲ್ಲಿರುವಂತಹ ಬ್ರಹ್ಮರಂಧ್ರ ನಮ್ಗೆ ಓಪನ್ ಆಗುತ್ತೆ. ಈಗ ನಮ್ಮ ಶರೀರಕ್ಕೆ ನಮ್ಗೆ ಏನ್ ಬೇಕು? ಊಟ ಬೇಕು. ಧ್ಯಾನಕ್ಕೆ ಏನ್ ಬೇಕು? ಉಸಿರು ಬೇಕು. ಹಂಗೆ ನಮ್ಮ ಈ ಒಂದು ಆಭಾ ಮಂಡಲಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ದಟ್ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ ನಾವು. ಆ ಕಾಸ್ಮಿಕ್ ಎನರ್ಜಿಯನ್ನು ನಾವೇನ್ ಮಾಡ್ಬೇಕು? ಆಹಾರವನ್ನಾಗಿ ಕೊಡ್ಬೇಕು ನಾವು. ಯಾವಾಗ ಬ್ರಹ್ಮರಂಧ್ರ ಓಪನ್ ಆಗುತ್ತೋ ಆಟೋಮ್ಯಾಟಿಕಲಿ ಆ ಬ್ರಹ್ಮಾಂಡದಿಂದ ಒಂದು ಕಾಸ್ಮಿಕ್ ಎನರ್ಜಿ ಏನಾಗುತ್ತೆ ನಮ್ಗೆ ನೇರವಾಗಿ ನಮ್ಗೆ ಕನೆಕ್ಟಿವಿಟಿ ಆಗಿ ನಮ್ಗೆ ನಮ್ಮ ದೇಹದಲ್ಲಿ ಅದು ಎನರ್ಜಿ ನಮ್ಗೆ ದಿನದಿಂದ ದಿನೇ ನಮ್ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾತುಗಳನ್ನ ಕಡಿಮೆ ಮಾಡ್ಬೇಕು, ಮೌನವಾಗಿರ್ಬೇಕು, ಧ್ಯಾನವನ್ನ ನಾವು ಮಾಡ್ಬೇಕು. ಯಾವಾಗ ನಾವು ಕಣ್ಣುಗಳನ್ನ ಮುಚ್ಕೊಳ್ತೀವೋ, ಕಣ್ಣು ಮನಸ್ಸು ಕಿವಿ ಎಲ್ಲವನ್ನ ಮುಚ್ಚಿ ನಮ್ಮ ಶ್ವಾಸದಲ್ಲಿ ನಾವು ಒಟ್ಟಿಗೆ ನಾವು ಒಂದಾಗ್ತೀವೋ ಆಗ ಆಲೋಚನೆಗಳು ಹೇಗಿರುತ್ತೆ? ಆಲೋಚನೆಗಳು ಎಷ್ಟು ಫಾಸ್ಟ್ ಆಗಿದೆ ಅಂತ ಹೇಳಿದ್ರೆ ನೀವು ಧ್ಯಾನ ಮಾಡಕ್ಕೆ ಕೂತ್ಕೊಂಡಿದ್ದೀರಾ, ನಿಮ್ಮನ್ನೇ ನೀವು ಗಮನಿಸ್ಕೊಳ್ತಾ ಇರ್ತೀರಾ ಅಂತ ಅನ್ಕೊಳ್ತೀನಿ ನಾನು. ನೀವ್ ಯಾವಾಗ ಕಣ್ಣನ್ನ ಮುಚ್ಕೊಳ್ತೀರೋ ಇಷ್ಟು ದಿನ ಕಾಣಿಸ್ತಾ ಇರುವಂತದ್ ಎಲ್ಲಾ ಆಲೋಚನೆಗಳು ನಮ್ಮ ಮನ್ಸಿಗೆ ಬಂದ್ಬಿಡ್ತಾ ಇರುತ್ತೆ. ನಮ್ಗಳಿಗೆ ಅನ್ಸುತ್ತೆ ಒಂದೇ ಕ್ಷಣದಲ್ಲಿ ಮ್ಯಾಜಿಕ್ ಆಗ್ಬಿಡ್ಬೇಕು, ಒಂದೇ ದಿನದಲ್ಲಿ ಪರಿವರ್ತನೆ ಆಗ್ಬಿಡ್ಬೇಕು. ಇದು ಸಾಧ್ಯನಾ? ಇಲ್ಲ. ನೀವು ಎಷ್ಟು ಧ್ಯಾನವನ್ನ ಮಾಡ್ತಾ ಇರ್ತೀರಾ ಆಗ ಮಾಡ್ತಾ 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 ನಿಮ್ಮ ಆಲೋಚನೆಗಳು, ನಿಮ್ಮ ಗಮನಗಳು, ನಿಮ್ಮ ಸಮಸ್ಯೆಗಳು, ನಮ್ಮ ಚಾಲೆಂಜಸ್ಗಳು ಏನೇನಿದೆ ಅಂತ ಎಲ್ಲವೂ ಕೂಡ ಏನಾಗುತ್ತೆ? ಶೂನ್ಯ ಆಗುತ್ತೆ.
ಕಾಮ್ ಆಗಿ ಶೂನ್ಯ, ಯಾವುದೇ ಚಿಂತನೆಗಳು ಇಲ್ಲ ಅಂತ ಹೇಳಿದಾಗ ಆಟೋಮೆಟಿಕ್ಲಿ ಏನಾಗುತ್ತೆ ಅದು ಅಂತ ಹೇಳಿದ್ರೆ ನಮ್ಗೆ ಧ್ಯಾನ ಮಾಡೋದಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಮ್ಗೆ ನನ್ ಮಾತ್ ಕೇಳಿಸ್ತಾ ಇದೆಯಲ್ವಾ ಎಲ್ಲಾರ್ಗುನು? ಕೇಳಿಸ್ತಾ ಇದೆಯಾ ನನ್ ಮಾತ್ ಎಲ್ಲಾರ್ಗುನು? ಯಾರು ರಿಪ್ಲೈ ಮಾಡಿ, ಕೇಳಿಸ್ತಾ ಇದೆಯಾ? ಹಾಗಾಗಿ ನಾವು ಹೆಚ್ಚು ಧ್ಯಾನವನ್ನ ನಾವು ಮಾಡ್ತಾ ಬರೋಣ. ಸಮಯ ಅಂತ ಹೇಳಿದ್ರೆ 8:30 ಅಂದ ತಕ್ಷಣ 8:30ಗೆ ಗ್ಯಾದರ್ ಆಗಿ, ಎಲ್ಲೇ ಇದ್ರು ಯಾವ ಸಮಯದಲ್ಲಿ ಇದ್ರು ಕೂಡ ಒಂದ್ ಸಮಯನ ನೀವು ಫಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ನಮ್ಮಲ್ಲಿ ಮನಸ್ಸು ಕೇಂದ್ರೀಕರಣ ಆಗೋದಕ್ಕೆ ನಮ್ಗೆ ಸಹಾಯ ಆಗತ್ತೆ. ಈಗ ತುಂಬಾ ದಿನ 3 ದಿನ ಆಗಿದೆ, ನಾವು ಮೊದಲಿಗೆ ನಾವ್ ಏನ್ ಮಾಡೋಣ ಅಂದ್ರೆ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋಣ. ಯಾಕೆ ಅಂತ ಹೇಳಿ ನಮ್ಮ ಆಲೋಚನೆಗಳಾಗಿರ್ಬಹುದು, ಭಾವನೆಗಳಿಂದ ಆಗಿರ್ಬಹುದು, ನಮ್ ಸುತ್ತಮುತ್ತ ಎನ್ವೈರನ್ಮೆಂಟ್ ಇಂದ ಆಗಿರಬಹುದು, ನಮ್ಗೆ ನಕಾರಾತ್ಮಕ ಶಕ್ತಿಗಳು ನಮ್ಮ ಆಭಾ ಮಂಡಲವನ್ನ ನಮ್ಗೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ನಾವು ಮೊದಲಿಗೆ ನಾವ್ ಏನ್ ಮಾಡೋಣ, ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ಳೋಣ. ಸೆಲ್ಫ್ ಫೀಲಿಂಗ್ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಿಮ್ಮ 2 ಕೈಗಳನ್ನ ಚೆನ್ನಾಗಿ ನೀವು ರಬ್ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿ ಮಾಡಿ ನನ್ನ ಜೊತೆ ಕೂತ್ಕೊಂಡು. ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಎನರ್ಜಿ ಕೂಡ ನಿಮ್ಮನ್ನ ನೋಡಿದಾಗ ನಮಗೆ ನಿಮ್ಮಲ್ಲಿ ಯಾವ ರೀತಿಯಂತ ಎನರ್ಜಿ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಕೈನ ಚೆನ್ನಾಗಿ ರಬ್ ಮಾಡಿ. ನಿಮಗೆ ಕೊಟ್ಟಿರುವಂತಹ, ನಿಮ್ಗೆ ತಿಳಿದಿರುವಂತಹ 2 ಪವರ್ ಸಿಂಬಲ್ಗಳಿದೆ. ಪವರ್ ಸಿಂಬಲ್ 1 ಮತ್ತೆ 2 ಕೈ ಮೇಲೆ ನೀವು ಬರ್ಕೊಳ್ಳಿ. ನೀವು ಪವರ್ ಸಿಂಬಲ್ 1, ಪವರ್ ಸಿಂಬಲ್ 2. ಚೌಕುರೆ ಚೌಕುರೆ ಚೌಕುರೆ, ಸೇಹಿಕಿ ಸೇಹಿಕಿ ಸೇಹಿಕಿ. ಚೌಕುರೆ ಚೌಕುರೆ ಚೌಕುರೆ, ಸೇಹಿಕಿ 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 ಸೇಹಿಕಿ. ರೇಖಿ ಎನರ್ಜಿ, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. 2 ಕೈಗಳನ್ನ ಕಪ್ಪು ರೀತಿಯಲ್ಲಿ ನಿಮ್ಮ ತಲೆಯ ಮೇಲೆ ಇಟ್ಕೊಳ್ಳಿ. ಏ ರೇಖಿ ಮಾತಾ, ರೇಖಿ ದಿವ್ಯ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ಸಾಮೂಹಿಕವಾಗಿ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ. ನಾವು ಆತರ ಹೇಳಿದ ತಕ್ಷಣ ಬ್ರಹ್ಮಾಂಡದಿಂದ ಒಂದು ಬಿಳಿಯ ಬಣ್ಣದ ಕಿರಣಗಳು ಅತ್ಯಂತ ಪ್ರಕಾಶಮಾನವಾಗಿ ನಮ್ಮ ಸಹಸ್ರಾರ ಚಕ್ರದಲ್ಲಿ ಅದು ಹರಿಯುತ್ತಿರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರೋಣ. ಕೆಲವರಿಗೆ ಅದು ಫೀಲ್ ಆಗುತ್ತೆ. ಅದ್ಭುತವಾದಂತ ಆ ದೈವಿಕ ಕಿರಣ ಶಕ್ತಿಗಳು ನಮ್ಮ ಸಹಸ್ರಾರ ಚಕ್ರದಿಂದ, ಸಹಸ್ರ ಚಕ್ರಹಾರವು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಾ ನಮ್ಮ ಆಗ್ನೇಯ ಚಕ್ರದಲ್ಲಿ, ಆಗ್ನೇಯ ಚಕ್ರದಿಂದ ಅತ್ಯಂತ ಪ್ರಕಾಶಮಾನವಾಗಿ ತುಂಬಾ ಶಕ್ತಿಯುತವಾದಂತಹ ಆ ರೇಖೆಯ ದಿವ್ಯ ಶಕ್ತಿಗಳು ನಮ್ಮ ಗಂಟಲಿನ ಚಕ್ರದಲ್ಲಿ, ಗಂಟಲಿನ ಚಕ್ರದಿಂದ ಹೃದಯ ಚಕ್ರದಲ್ಲಿ, ಹೃದಯ ಚಕ್ರದಿಂದ ಪ್ರಕಾಶಮಾನವಾದಂತಹ ದಿವ್ಯವಾದಂತಹ ಬೆಳಕು ನಮ್ಮ ನಾಭಿ ಚಕ್ರದಲ್ಲಿ, ನಾಭಿ ಚಕ್ರದಿಂದ ಸ್ವಾದಿಷ್ಠಾನ ಚಕ್ರದಲ್ಲಿ, ಸ್ವಾದಿಷ್ಠಾನ ಚಕ್ರದಿಂದ ಮೂಲಾಧಾರ ಚಕ್ರದಲ್ಲಿ, ನಮ್ಮ ಎಲ್ಲ ನಾಡಿಗಳಲ್ಲಿ, ನಮ್ಮ 7 ಚಕ್ರಗಳಲ್ಲಿ, ನಮ್ಮ ಆಭಾ ಮಂಡಲದಲ್ಲಿ ಎಲ್ಲವೂ ಕೂಡ ಆ ಒಂದು ದಿವ್ಯವಾದಂತಹ ಬೆಳಕಿನಿಂದ ನಾವು ಸಂಪೂರ್ಣವಾಗಿ ನಾವು ಆವೃತಗೊಂಡಿದ್ದೇವೆ. ಈಗ ನಮ್ಮ 2 ಕೈಗಳನ್ನ ನಮಗೆ ಹೀಲಿಂಗ್ ಮಾಡುವ ರೀತಿ ನಮ್ಮ ಮುಂದೆ ಇಟ್ಟು ನಾವು ಚೌಕುರೆ ಸಿಂಬಲ್ ಅನ್ನ ಬರಿಬೇಕು. ಚೌಕುರೆ 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 ಚೌಕುರೆ. ಚೌಕುರೆಯನ್ನು ಬರೆದ ತಕ್ಷಣ ಅದರ ಒಂದು ದಿವ್ಯವಾದಂತಹ ಬೆಳಕು, ಬ್ರಹ್ಮಾಂಡದಿಂದ ಬರುವಂತಿರುವಂತಹ ದಿವ್ಯ ಬೆಳಕು ಎರಡೂ ಕೂಡ ವಿಲೀನವಾಗಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಕಿನ ಉಂಡೆಯಂತೆ ಗೋಲಾಕೃತಿಯಲ್ಲಿರುವುದು ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಈ ದಿವ್ಯವಾದಂತಹ ಬೆಳಕು ಪ್ರಜ್ವಲಿಸುತ್ತಾ ಪ್ರಜ್ವಲಿಸುತ್ತಾ ಹರಡುತ್ತಾ ಹರಡುತ್ತಾ ಈ ದಿವ್ಯವಾದಂತಹ ಬೆಳಕು ದೀಪದಂತೆ ಬೆಳಗುತ್ತಾ ಬೆಳಗುತ್ತಾ ನೀವಿರುವಂತಹ ಕೋಣೆಯ ತುಂಬ ಆವರಿಸಿಕೊಂಡಿದೆ. ಕೋಣೆಯಲ್ಲಿ ಹರಡಿದಂತಹ ಬೆಳಕು ಇಡೀ ಮನೆಯನ್ನ, ನೀವಿರುವಂತಹ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳನ್ನ
ಈ ಒಂದು ದಿವ್ಯವಾದಂತಹ ಬೆಳಕು ಅವರೆಲ್ಲರ ಮೇಲೂ ಕೂಡ ಆವರಿಸಿಕೊಂಡಿದೆ. ಈ ದಿವ್ಯವಾದಂತಹ ಬೆಳಕು ಮನೆಯನ್ನು ಆವರಿಸಿಕೊಂಡಿರುವಂತಹ ಪ್ರಕಾಶಮಾನವಾದಂತಹ ಈ ದಿವ್ಯ ಬೆಳಕು ಹರಡುತ್ತಾ ಹರಡುತ್ತಾ ನೀವಿರುವಂತಹ ಗ್ರಾಮದ ತುಂಬ ಅಥವಾ ಊರಿನ ತುಂಬ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಈ ದಿವ್ಯವಾದಂತಹ ಬೆಳಕು ಎಲ್ಲಾ ಕಡೆಯಲ್ಲೂ ಕೂಡ ಆವೃತಗೊಂಡಿದೆ. ಊರನ್ನು ಆವರಿಸಿಕೊಂಡಿರುವಂತಹ ಈ ದಿವ್ಯವಾದಂತಹ ಬೆಳಕು ಹರಡುತ್ತಾ 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 ಇಡೀ ದೇಶದ ತುಂಬ ಆವರಿಸಿಕೊಂಡಿದೆ. ಈ ದಿವ್ಯವಾದಂತಹ ಬೆಳಕು ದೇಶವನ್ನು ಆವರಿಸಿದಂತಹ ಬೆಳಕು ಹರಡುತ್ತಾ ಹರಡುತ್ತಾ ಇಡೀ ಭೂಮಂಡಲವನ್ನ, ಪೃಥ್ವಿಯನ್ನ ಪ್ರಕಾಶಮಾನವಾಗಿ ಈ ಬೆಳಕಿನಿಂದ ತುಂಬಿ ಹೋಗಿದೆ. ಪೃಥ್ವಿಯು ಕೂಡ ಬೆಳಕಿನ ತುಂಬಿದಂತಹ ಪೃಥ್ವಿಯಿಂದ ಈ ಬೆಳಕು ಹರಡುತ್ತಾ ಹರಡುತ್ತಾ ಇಡೀ ಬ್ರಹ್ಮಾಂಡವದಲ್ಲಿ ತುಂಬಾ ಹರಡಿ ಹೋಗಿದೆ. ಈ ಪ್ರಕಾಶಮಾನವಾದಂತಹ ಬೆಳಕು ನಿಮ್ಮ ಬೆಳಕು. ನೀವೊಂದು ಬೆಳಕಿನ ಉಂಡೆಯಂತೆ ಆಗಿರ್ತೀರಾ. ಈ ಒಂದು ಬೆಳಕು ಗೋಲಾಕೃತಿಯಲ್ಲಿ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳಲ್ಲೂ, ಎಲ್ಲ ವಸ್ತುಗಳಲ್ಲೂ, ನಿರ್ಜೀವ ವಸ್ತುಗಳಲ್ಲೂ, ಜೀವ ವಸ್ತುಗಳಲ್ಲೂ ಎಲ್ಲಾ ಕಡೆನೂ ಕೂಡ ಈ ದಿವ್ಯವಾದಂತಹ ಬೆಳಕು ಪ್ರಕಾಶಮಾನವಾಗಿ ವಿಸ್ತಾರಗೊಂಡಿರುತ್ತೆ. ಈಗ ನಿಮ್ಮ ಎರಡೂ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ನಮ್ಮ ಧನ್ಯವಾದಗಳು. ನಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ಸದ್ಗುರುಗಳಿಗೆ ಧನ್ಯವಾದಗಳು. ನಿಮಗೆ ಗೊತ್ತಿರುವಂತಹ, ನಿಮಗೆ ತಿಳಿದಿರುವಂತಹ ಯಾವುದೇ ಗುರುಗಳಾದ್ರೂ ಕೂಡ ಅವರ ಪಾದ ಚರಣಗಳಿಗೆ ಅವರಿಗೆ ಅನಂತ ನಮಸ್ಕಾರಗಳು. ನಿಮ್ಮ ಕುಲದೇವರುಗಳಿಗೆ ನಮಸ್ಕಾರಗಳು. ನವ ದುರ್ಗಿಯರಿಗೆ ನಮಸ್ಕಾರಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನಮಸ್ಕಾರಗಳು. ನಮ್ಮ ಹೆಗಲ ಮೇಲೆ ಸದಾ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ನಮ್ಮ ನಮಸ್ಕಾರಗಳು. ಇವರೆಲ್ಲ ಶಕ್ತಿಗಳು, ಅದ್ಭುತವಾದಂತಹ ದಿವ್ಯ ಶಕ್ತಿಗಳು ಉಪಸ್ಥಿತರಾಗಿ ಈ ಒಂದು ಸಾಮೂಹಿಕವಾದಂತಹ ಸೆಲ್ಫ್ ಫೀಲಿಂಗ್ ಅನ್ನ ನೀವು ಅವರೇ ಉಪಸ್ಥಿತರಾಗಿ ಅವರೇ ಮಾಡ್ಕೊಡ್ಬೇಕು ಅಂತೇಳಿ ನಾವು ಅವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈಗ ನಮ್ಮ ಎರಡೂ ಕೈಗಳನ್ನ ನಮ್ಮ ಕಡೆ ನಾವು ನಮ್ಗೆ ಅದು ಆಶೀರ್ವಾದ ಮಾಡುವ ರೀತಿಯಲ್ಲಿ ನಾವು ಎರಡೂ ಕೈಗಳನ್ನ ಇಟ್ಕೊಂಡು ನಾವು ಮೊದಲಿಗೆ ನಾವು ನಮ್ಮಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ, ನಿಮ್ಮ ಪಕ್ಕದಲ್ಲಿರುವಂತಹ ಒಂದು ಅಗ್ನಿಕುಂಡವನ್ನ, ದೊಡ್ಡದಾದಂತಹ ಒಂದು ಅಗ್ನಿಕುಂಡವನ್ನ ನೀವು ಕಲ್ಪನೆಯನ್ನ ಮಾಡ್ಕೊಂಡು ಅಲ್ಲಿ ನಿಮ್ಮ ಬಲದ ಕೈಯಿಂದ ಎಡದ ಕೈಯಲ್ಲಿ ಎಲ್ಲಾ ಇರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಿಮ್ಗೆ ಅದು ವೈಬ್ರೇಷನ್ ನಿಮ್ಗೆ ಗೊತ್ತಾಗುತ್ತೆ. ಅಗ್ನಿಕುಂಡದಲ್ಲಿ ವಿಲೀನವಾಗಲಿ, ಉರಿಯುತ್ತಿರುವಂತಹ ಅಗ್ನಿಕುಂಡದಲ್ಲಿ ನೀವು ಹಾಕ್ಬೇಕು. ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ಅದು ಪಟಪಟ ಅಂತ ಉರಿಯುತ್ತಾ ಇರುತ್ತೆ. ನೀವು ಹಾಕಿದ ತಕ್ಷಣ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಕೈ ಒಂಥರ ಭಾರ ತರ ಆಗುತ್ತೆ. ನಕಾರಾತ್ಮಕ ಶಕ್ತಿಗಳು ವಿಲೀನವಾಗಲಿ, ನನ್ನಲ್ಲಿರುವಂತಹ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ನಿಮ್ಮ ಪಾದದವರಲ್ಲಿ ಕಡೆ ಪೂರ್ತಿ ಎಡಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ, ಆ ಕಪ್ಪು ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಹೊಗೆಯ ರೂಪದಲ್ಲಿ ಬಂದು ನಿಮ್ಮ ಕೈಯಲ್ಲಿ ಕೂತ್ಕೊಂಡು ಆ ಕೈಯಿಂದ ಅಗ್ನಿಕುಂಡದಲ್ಲಿ ಹೋಗಿ ಎಲ್ಲವೂ ಕೂಡ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಈಗ ನಿಮ್ಮ ಬಲದ ಕಡೆ, ಎಡದ ಕೈಯಿಂದ ಬಲದ ಭಾಗದಲ್ಲಿ ಕೈಗಳು ಜೋಡಿಸಿರ್ಲಿ. ಈ ತರ ಯಾವುದು ಬಿಡಿಬಿಡಿಯಾಗಿರ್ಬಾರ್ದು. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಆ ಕಪ್ಪು ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ನಿಮಗೆಷ್ಟು ಸಂತೃಪ್ತಿ ಬರುವವರೆಗೆ ಕಣ್ಣು ಮುಚ್ಕೊಂಡು ಮಾಡಿ ಎಲ್ಲರೂ. ಈಗ ನಮ್ಮ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಎಲ್ಲ ಚಕ್ರಗಳಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ. ಚಿಟಪಟ ಚಿಟಪಟ ಅಂತ
ವಿಲೀನವಾಗಲಿ, ವಿಲೀನವಾಗಲಿ. ನಿಮ್ಮ ಕೈಗಳಲ್ಲಿರುವಂತಹ ಅಂಟುಕೊಂಡಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಈಗ ನೀವು ಅಗ್ನಿಕುಂಡದ ಮೇಲೆ ಚೋಕುರೆ, 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 ಶುದ್ಧವಾಗಲಿ, ಶುದ್ಧವಾಗಲಿ, ಶುದ್ಧವಾಗಲಿ. ಪೃಥ್ವಿ ಮಾತೆಯ ಮೇಲೆ ಚೋಕುರೆ, 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 ಶುದ್ಧವಾಗಲಿ, ಶುದ್ಧವಾಗಲಿ, ಶುದ್ಧವಾಗಲಿ. ವಾಯುತತ್ವದ ಮೇಲೆ ಚೋಕುರೆ, 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 ಶುದ್ಧವಾಗಲಿ, ಶುದ್ಧವಾಗಲಿ, ಶುದ್ಧವಾಗಲಿ. ಆಕಾಶ ತತ್ವದ ಮೇಲೆ ಚೋಕುರೆ, 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 ಶುದ್ಧವಾಗಲಿ, ಶುದ್ಧವಾಗಲಿ, ಶುದ್ಧವಾಗಲಿ. ಎಲ್ಲರಿಗೂ ಕೂಡ ಧನ್ಯವಾದಗಳು, ಧನ್ಯವಾದಗಳು. ಈಗ ನಮ್ಮ ಶರೀರದಲ್ಲಿರುವಂತಹ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ಕೂಡ ಅಗ್ನಿಯ ಕುಂಡದಲ್ಲಿ ವಿಲೀನವಾಗಿ ಎಲ್ಲವೂ ಕೂಡ ಭಸ್ಮವಾಗಿ ಹೋಗಿದೆ. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ಇಟ್ಕೊಂಡು ಈಗ ನಾವು ಚಕ್ರಗಳನ್ನು ನಾವು ಕ್ಲೀನ್ ಮಾಡೋಣ. ಮೊದಲನೇದಾಗಿ ನಮ್ಮ ಸಹಸ್ರ ಚಕ್ರದಲ್ಲಿ ಚೋಕುರೆ, ಚೋಕುರೆ, ಚೋಕುರೆ ಸ್ಥಾಪಿತವಾಗಲಿ, ಸ್ಥಾಪಿತವಾಗಲಿ, ಸ್ಥಾಪಿತವಾಗಲಿ. ಸ್ಥಾಪಿತವಾದ ತಕ್ಷಣ ನಮ್ಮ ಸಹಸ್ರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಕಪ್ಪು ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ನೇರಳೆ ಬಣ್ಣದಿಂದ ಅತ್ಯಂತ ಪ್ರಕಾಶಮಾನವಾಗಿ ಆ ಬೆಳಕು ಪ್ರಜ್ವಲಿಸ್ತಾ ಇದೆ. ಈಗ ನಾವು ನಮ್ಮ ಆಜ್ಞಾ ಚಕ್ರದಲ್ಲಿ ಚೋಕುರೆ, 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 ಶುದ್ಧವಾಗಲಿ, ಶುದ್ಧವಾಗಲಿ, ಶುದ್ಧವಾಗಲಿ. ಇಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಕಪ್ಪು ಅಂತ ಕಡು ನೀಲಿ ಬಣ್ಣದಲ್ಲಿ ಆಜ್ಞಾ ಚಕ್ರವು ಶುದ್ಧವಾಗಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ, ಪ್ರಜ್ವಲಿಸ್ತಾ ಇದೆ, ಮಿನುಗ್ತಾ ಇದೆ. ನಮ್ಮ ಗಂಟಲಿನ ಚಕ್ರದಲ್ಲಿರುವಂತಹ ಚೋಕುರೆ, 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 ಚೋಕುರೆ ಸ್ಥಾಪಿತವಾಗಲಿ, ಸ್ಥಾಪಿತವಾಗಲಿ, ಸ್ಥಾಪಿತವಾಗಲಿ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ನೀಲಿ ಆಕಾಶ ಬಣ್ಣದಲ್ಲಿ, ನೀಲಿ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಅದು ಪ್ರಜ್ವಲಿಸ್ತಾ ಇದೆ. ನಮ್ಮ ಹಾರ್ಟ್ ಚಕ್ರದಲ್ಲಿ ಚೋಕುರೆ, ಚೋಕುರೆ, ಚೋಕುರೆ ಶುದ್ಧವಾಗಲಿ, ಶುದ್ಧವಾಗಲಿ, ಶುದ್ಧವಾಗಲಿ. ಆ ದಿವ್ಯ ಚೌಕ್ರಿಯ ಶಕ್ತಿಯ ಮುಖಾಂತರ ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಭಾವನಾತ್ಮಕವಾಗಿರ್ಬೋದು, ಎಮೋಷನಲ್ ಆಗಿರಬಹುದು, ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಹಸಿರು ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ, ಕಂಗೊಳಿಸ್ತಾ ಇದೆ, ಮಿನುಗ್ತಾ ಇದೆ. ನಮ್ಮ ನಾಭಿ ಚಕ್ರದಲ್ಲಿ ಚೋಕುರೆ, 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 ಚೋಕುರೆ ಶುದ್ಧವಾಗಲಿ, ಶುದ್ಧವಾಗಲಿ, ಶುದ್ಧವಾಗಲಿ. ಇಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು ಹೊಗೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ವಿಲೀನವಾಗಿ ಹಳದಿ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ, ಕಂಗೊಳಿಸ್ತಾ ಇದೆ. ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರದಲ್ಲಿ ಚೋಕುರೆ, ಚೋಕುರೆ, ಚೋಕುರೆ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಅತ್ಯಂತ ಪ್ರಕಾಶಮಾನವಾಗಿ ಶುದ್ಧವಾಗಿ ಆರೆಂಜ್ ಬಣ್ಣದಲ್ಲಿ, ಕೇಸರಿ ಬಣ್ಣದಲ್ಲಿ ನಮ್ಮ ಸ್ವಾಧಿಷ್ಠಾನ ಚಕ್ರವು ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸಲಿ, ಬೆಳಗ್ತಾ ಇದೆ, ಮಿನುಗ್ತಾ ಇದೆ. ನಮ್ಮ ಮೂಲಾಧಾರ ಚಕ್ರದಲ್ಲಿ ಚೋಕುರೆ, 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 ಚೋಕುರೆ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಈ ಕ್ಷಣದಲ್ಲಿ ವಿಲೀನವಾಗಿ ತಕ್ಷಣ ಅತ್ಯಂತ ಕೆಂಪು ಬಣ್ಣದಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಎಲ್ಲ 7 ಚಕ್ರಗಳು ಕೂಡ ಅತ್ಯಂತ ಪ್ರಕಾಶಮಾನವಾಗಿ ಶುದ್ಧವಾಗಿ ಬೆಳಕಿನಿಂದ ಒಂದು ಪ್ರಜ್ವಲಿಸ್ತಾ ಇದೆ, ಮಿನುಗ್ತಾ ಇದ್ದೇವೆ. ಈಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲ ಚಕ್ರಗಳು ಕೂಡ ವಿಲೀನವಾಗಿ ಶುದ್ಧವಾಗಿರುವಂತ ಸಮಯದಲ್ಲಿ ನಾವು ಸೇಕಿ ಸಿಂಬಲನ್ನ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವು ಸ್ಥಾಪಿಸಬೇಕು. ಸೇಹಿಕಿ, 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 ಸೇಹಿಕಿ. ಸೇಕಿ ಸಿಂಬಲ್ ಅತ್ಯಂತ ಶಕ್ತಿಯುತವಾದಂತಹ ಶಿವ ಮತ್ತು ಪಾರ್ವತಿಯರ ಒಂದು
ತುಂಬಾ ಶಕ್ತಿಯುತವಾದಂತ ಶಕ್ತಿ. ಆ ಸಿಂಬಲ್ ಅನ್ನು ನಾವು ಸ್ಥಾಪಿತ ಮಾಡಿದ ತಕ್ಷಣ ಅಲ್ಲಿರುವಂತಹ ಗುಲಾಬಿ ಬಣ್ಣದ ಶಕ್ತಿಯು ನಮ್ಮ ಶರೀರದ ಎಲ್ಲ ಚಕ್ರಗಳಲ್ಲಿ, ನಮ್ಮ ಎಲ್ಲ ಆಭಾಮಂಡಲದಲ್ಲಿ, ನಮ್ಮ ಎಲ್ಲ ಕಡೆಯೂ ಕೂಡ ಅದು ಸ್ಥಾಪಿತವಾಗಿ ಹರಿತಾ ಇದೆ. ಗುಲಾಬಿ ಬಣ್ಣವು ಕೂಡ ಅತ್ಯಂತ ಪ್ರಕಾಶಮಾನವಾಗಿ ನಮ್ಮ ಶರೀರವೆಲ್ಲವನ್ನು ಕೂಡ ಆವರಿಸ್ಕೊಳ್ತಾ ಇದೆ, ಸ್ಪ್ರೆಡ್ ಮಾಡ್ತಾ ಇದೆ. ಆ ಒಂದು ಸೇಕಿಯ ಮುಖಾಂತರ ನಮ್ಮಲ್ಲಿರುವಂತಹ ಭಾವನೆಗಳು, ನಮ್ಮಲ್ಲಿರುವಂತಹ ಆಲೋಚನೆಗಳು, ನಮ್ಮಲ್ಲಿರುವಂತಹ ಮಾನಸಿಕ ಒತ್ತಡಗಳು, ನಮ್ಮಲ್ಲಿರುವಂತಹ ಎಲ್ಲ ಅಂಗಾಂಗಗಳು, ನಮ್ಮ ದೇಹದಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ಗಳು, ನಮ್ಮ ಎಲ್ಲ ಇರುವಂತಹ ಎಲ್ಲ ನಾಡಿಗಳು, ಚಕ್ರಗಳು ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಲಿ, ಸಮತೋಲನವಾಗಿರಲಿ. ಈಗ ನೀವು ಚೋಕುರೆ ಸಿಂಬಲ್ ಅನ್ನ ಬನ್ನಿ. ಚೋಕುರೆ ಚೋಕುರೆ ಚೋಕುರೆ. ನಿಮ್ಗೆ ಏನ್ ಬೇಕಾದ್ರೆ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ, ನಾನು ಸಂಪೂರ್ಣವಾಗಿ ಸುರಕ್ಷಿತಳಾಗಿದ್ದೇನೆ. ರೇಖೆಯ ಮಾರ್ಗದರ್ಶನ ನಮಗೆ ಯಾವಾಗಲೂ ನಿರಂತರವಾಗಿ ಇರುತ್ತದೆ. ಚೋಕುರೆ ಸಿಂಬಲ್ ಅನ್ನ ಬರೆದು ಚೋಕುರೆ 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 ಚೋಕುರೆ. ಈ ಕ್ರಿಯೆಯು ನಿರಂತರವಾಗಿ ನಡೆಯಲಿ, ಈ ಕ್ರಿಯೆಯು ನಿರಂತರವಾಗಿ ನಡೆಯಲಿ, ಈ ಕ್ರಿಯೆಯು ನಿರಂತರವಾಗಿ ನಡೆಯಲಿ. ನಾನು ರೇಖೆಯ ಆಶೀರ್ವಾದದಿಂದ ಸುರಕ್ಷಿತಳಾಗಿದ್ದೇನೆ, ನಾನು ರೇಖೆಯ ಆಶೀರ್ವಾದದಿಂದ ಸುರಕ್ಷಿತಳಾಗಿದ್ದೇನೆ, ನಾನು ರೇಖೆಯ ಆಶೀರ್ವಾದದಿಂದ ನಾವು ಸುರಕ್ಷಿತರಾಗಿದ್ದೇವೆ. ಧನ್ಯವಾದಗಳು, ಧನ್ಯವಾದಗಳು. ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಎಲ್ಲರಿಗೂ ಕೂಡ ನಮ್ಮ ಅನಂತ 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 ಧನ್ಯವಾದಗಳು. ತಿಳಿದೇನೋ ಎಲ್ಲ ಈ ದಿವ್ಯ ಆತ್ಮಗಳಿಂದ ಯಾವುದಾದರೂ ಕೂಡ ನಕಾರಾತ್ಮಕ ಶಕ್ತಿಗಳು ನಮ್ಮಿಂದ ಉತ್ಪತ್ತಿಯಾಗಿದ್ದರೆ, ಅಥವಾ ನಮಗೆ ಬೇರೆಯವರಿಂದನೂ ಕೂಡ ನಕಾರಾತ್ಮಕ ಶಕ್ತಿಗಳು ಉತ್ಪತ್ತಿಯಾಗಿದ್ದರೆ, ಅವೆಲ್ಲವನ್ನು ಕೂಡ ನಾವು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ನಮ್ಮನ್ನ ಕ್ಷಮಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಹೇಗನ್ನಿಸ್ತಾ ಇದೆ? ಹೀಗೆ ನಾವು ಪ್ರತಿದಿನ ಸಮಯ ಸಿಕ್ಕಾಗೆಲ್ಲ ಆದಷ್ಟು ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಚೈತನ್ಯವು ಕೂಡ ಇನ್ನು ಹೆಚ್ಚಾಗ್ತಾ ಬರ್ತಾ ಇರುತ್ತೆ.